ರಿಪಬ್ಲಿಕ್ ಕನ್ನಡ ನನ್ನ ಶ್ರೀಲಕ್ಷ್ಮಿ ರಾಜ್ಕುಮಾರ್. ವೀಕ್ಷಕರೇ, ಒಂದು ಕಡೆ ಈ ಒಂದು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಲ್ಲಿ ಮಹಜರು ಪ್ರಕ್ರಿಯೆ ಮುಗಿದಿದೆ. ಮುಂದೆ ಏನಾಗುತ್ತೆ, ಏನೆಲ್ಲ ಹೊಸ ಅಂಶಗಳು ಹೊರಬೀಳುತ್ತೆ ಕಾದ್ ನೋಡೋಣ. ಹಾಗೆಯೇ ತೈಲ ಬೆಲೆ ಏರಿಕೆ ಕುರಿತಾಗಿ ಕೂಡ ಒಂದ್ ಕಡೆ ಕೇಸರಿ ಪಡೆ ಹೋರಾಟ ನಡೆಸಿದೆ. ಈ ಎಲ್ಲ ಸುದ್ದಿಗಳನ್ನ ಲುಮಿನಸ್ ಸ್ಟುಡಿಯೋದಿಂದ ನಿಮ್ಮ ಮುಂದೆ ತರ್ತಾ ಇದೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸ್ಟೋನಿ ಬ್ರೂಕ್ನಲ್ಲಿ ಮಹಜರು ಕಾರ್ಯ ಮುಕ್ತಾಯ. 1.5 ಗಂಟೆ ಹೋಟೆಲ್ನಲ್ಲಿ ಶೋಧ. ಪೊಲೀಸ್ ಠಾಣೆಗೆ ಆರೋಪಿಗಳು ಶಿಫ್ಟ್. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಸ್ಥಳ ಮಹಜರು. ದರ್ಶನ್ ಜೊತೆ ಚಿಕ್ಕಣ್ಣನೂ ಹಾಜರು. ಹೋಟೆಲ್ನ ಸುತ್ತ ಟೈಟ್ ಸೆಕ್ಯೂರಿಟಿ ಹಾಕಿದ ಪೊಲೀಸರು. ದರ್ಶನ್ ಕೇಸ್ನಲ್ಲಿ ಚಿಕ್ಕಣ್ಣನಿಗೂ ಶಾಕ್. ವಿಚಾರಣೆಗೆ ಹಾಜರಾಗುವಂತೆ ಖಾಕಿ ನೋಟಿಸ್. ಮಾಸ್ಕ್ ಧರಿಸಿ ಹೋಟೆಲ್ಗೆ ಬಂದ ಉಪಾಧ್ಯಕ್ಷ. ನಿರ್ಮಾಪಕ ದರ್ಶನ್ ನಡುವೆ ತಗಡು ವಾರ್. ಕಾಟೇರನಿಗೆ ಉಮಾಪತಿ ಟಾಂಗ್. ಪೋಸ್ಟ್ನಲ್ಲೇ ಕಾಲೆಳೆದ ಪ್ರೊಡ್ಯೂಸರ್. ರಾಜ್ಯದಲ್ಲಿ ತೈಲ ದರ ಏರಿಕೆ ಜಟಾಪಟಿ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ. ರಾಜ್ಯಾದ್ಯಂತ ಕೇಸರಿ ಪಾಳಿಯ ಪ್ರಾಟೆಸ್ಟ್. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಮಹಜರು ಕಾರ್ಯ ಮುಕ್ತಾಯ ಆಗಿದೆ. ಅಲ್ಲಿಗೆ ದರ್ಶನ್ ಮತ್ತು ಚಿಕ್ಕಣ್ಣ ಇಬ್ರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೂಡ ಕರ್ಕೊಂಡು ಬಂದಿದ್ರು ಮತ್ತು ಅಲ್ಲಿ ಇರ್ತಕ್ಕಂಥ ಮತ್ತೊಂದು ಬಾರ್ ಏನಿದೆ ಅಲ್ಲಿನ ಸಿಬ್ಬಂದಿಗಳನ್ನ ಕೂಡ ಮಾತನಾಡಿಸಿದ್ರು. ಮಹಜರು ಕಾರ್ಯ ಮುಕ್ತಾಯ ಆಗಿದೆ. ನಿರಂತರ 1.5 ಗಂಟೆಗಳ ಕಾಲ ಶೋಧ ಕಾರ್ಯ ನಡೆಸಿದ್ರು. ಪಾರ್ಟಿ ನಡೆದ ಹೋಟೆಲ್ನಲ್ಲೇ ಸಾಕ್ಷ್ಯಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಫಾಲೋ ಅಪ್ ಸ್ಟೋರಿ. ಇಂಚಿಂಚು ಮಾಹಿತಿ, ಕ್ಷಣ ಕ್ಷಣದ ಮಾಹಿತಿ ಬರ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.